अभी जैसे ये क्राइसिस में लोगों को पता चला कि थोड़ा सा मतलब पीएनजी में आपको एलपीजी सिलेंडर के लिए नंबर लगाने की जरूरत नहीं है, तो लोग पीएनजी सप्लाई के लिए इंटरेस्टेड है और काफ़ी इंक्वायरीज आ रहे हैं। तो हमने सभी कमर्शियल और डोमेस्टिक कस्टमर्स, इंडस्ट्रियल कस्टमर्स को कहा है कि अगर आपके एरिया में नेटवर्क है तो आपको तुरंत इमीडिएटली मिल जाएगा। अगर थोड़ा बहुत 100-200 मीटर नेटवर्क पाइपलाइन डालना है तो हम डाल देंगे। और इसकी प्रोसीजर बहुत सिंपल है। कमर्शियल और इंडस्ट्रियल में हमारी सेट प्रोसेस है, हमारे मार्केटिंग मैनेजर जाके उनसे बात करेंगे। डोमेस्टिक में तो एस्टेब्लिश प्रोसेस है, इसमें 6 लोगों से हम सिक्योरिटी डिपॉजिट लेते हैं, चार्जेस नहीं है वो। 6,000 रुपीज अगेंस्ट इंस्टॉलेशन, मीटर इंस्टॉलेशन, 1,000 रुपीज अगेंस्ट पेमेंट सिक्योरिटी फॉर बाई मंथली बिल। हमारा जो बिल है वो 2 महीने में एक बार आता है। और मिनिमम चार्जेस जो है वो 4 यूनिट्स के लिए है। मतलब आप 2 महीने में 250 रुपीज का गैस यूज करते हैं तो आपको कुछ भी मिनिमम चार्जेस नहीं। अब 2 महीने में अगर गैस ही नहीं यूज कर रहे तो आपको 200 to 250 रुपीज चार्जेस लगेंगे। अगर आप यूज करते हैं तो वो नहीं लगेंगे, ठीक है। दैट इज कम से कम 4 यूनिट आपको यूज करना है। अरे कोई हिडन चार्जेस नहीं है। इसका बिलिंग जो है आपके घर में जो मीटर है उसका रीडिंग जैसा हेस्कॉम इलेक्ट्रिसिटी का मीटर होता है वैसा गैस का मीटर है। और आप कैलकुलेट कर सकते हैं आपका कितना कंजम्पशन है, कितना बिल है। और हमारे पोर्टल फोन पे या ऑनलाइन पोर्टल से आप डायरेक्ट पेमेंट कर सकते हैं। आप खुद का बिल भी जनरेट कर सकते हैं। तो व्हेन कस्टमर्स अप्रोचेस अस, हम उसको सभी जानकारी देते हैं। अगर किसी को कुछ डाउट है तो हमारे ऑफिस में आके मिलिए, हम उनका समस्या या जो भी है निदान करेंगे। लोगों से नए कनेक्शन के लिए तो हमारे लोग भी फील्ड में जाके लोगों से बात कर रहे हैं और जहाँ भी पॉसिबल है वहाँ कनेक्शन दे रहे हैं। ಇಲ್ಲಿನ ಮನೆ ಒಳಗೆ ಅಲ್ಲಿ ಇದ್ದಾಗಿನಿಂದನೂ ನಾವು ಉಪಯೋಗಿಸ್ತಾ ಇದ್ವಿ. 2.5 ವರ್ಷದಿಂದ ನಾವು ಇದನ್ನು ಉಪಯೋಗಿಸ್ತಾ ಇದ್ವಿ. ಹೆಂಗೆ ಅನ್ಸುತ್ತೆ ಮೇಡಮ್ ಅವೆಲ್ಲ ಗ್ಯಾಸ್ ಸಿಲಿಂಡರ್ದಾಗ ಬುಕ್ ಮಾಡೋದು ಈಗೆಲ್ಲ ಕ್ರೈಸಿಸ್ ಆಗಿದೆಯಲ್ಲ, ಇದು ಹೆಂಗೆ ಅನ್ಸುತ್ತೆ ಅಂತ? ಇಲ್ಲ, ಇದು ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಹೋಲಿಸಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಕಿರಿಕಿರಿ ಇಲ್ಲ. ಅದ್ರ ಪಾಡಿಗೆ ಅದು ಮಂತ್ಲಿ ಬಿಲ್ ಬರ್ತಾ ಇರುತ್ತೆ, ಅದು ಕೂಡ ರೀಸನೇಬಲ್ ಇದೆ. ಅದನ್ನು ಕಟ್ತಾ ಇರ್ತೀವಿ. ಅಕಸ್ಮಾತ್ ಯಾವಾಗಾದ್ರೂ ಸ್ವಲ್ಪ ರಿಪೇರಿ ಏನು ಬಂದರೂ ಕೂಡ ಇಮಿಡಿಯೇಟ್ ಆಗಿ ರಿಪೇರಿ ಮಾಡಿಬಿಟ್ಟು ನಮಗೆ ಯಾವಾಗೂ ಅನಾನುಕೂಲ ಆಗಿಲ್ಲ. ಒಂದೇ ಸಾರಿ ಆಗಿದ್ದು ಇಷ್ಟು ದಿನದಲ್ಲಿ ಅಂದರೆ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಬುಕ್ ಉದಾಹರಣೆಗೆ ಈಗಲೇ ಈ ಸಿಚುವೇಶನ್ ಅಲ್ಲಿ ನೋಡ್ರಿ, ಎಲ್ಲರೂ ಟೆನ್ಷನ್ ಅಲ್ಲಿ ಎಷ್ಟು ಒದ್ದಾಡ್ತಾ ಇದ್ದಾರೆ, ನಾವು ಆರಾಮಾಗಿದ್ದೀವಿ. ಇದೇ ಉದಾಹರಣೆ. ಯಾಕಂದ್ರೆ ಗ್ಯಾಸ್ ಬುಕ್ಕಿಂಗ್ ಮಾಡಿದ್ಮೇಲೂ ಸುಮಾರು ದಿನಕ್ಕೆ ಕೊಡ್ತಾರೆ. ಅಲ್ಲಿವರೆಗೂ ಇದು ಬೇಸಿಕ್ ಅಲ್ಲ ಜೀವನಕ್ಕೆ. ಇದೇ ತಡ ಆಗ್ಬಿಟ್ರೆ ಮುಂದೆ ಜೀವನ ನಡೆಸೋದು ಕಷ್ಟ ಆಗ್ಬಿಡುತ್ತೆ. ಆ ಥರದ ಪ್ರಾಬ್ಲಮ್ ನಮಗೆ ಬಂದಿಲ್ಲಲ್ಲ ಅನ್ನೋದೇ ಒಂದು ಖುಷಿ. ಎಷ್ಟು ಬಿಲ್ ಬರುತ್ತೆ ಮೇಡಮ್ ಅಂದಾಜು ಒಂದು ತಿಂಗಳಿಗೆ ತಮ್ಮ ಫ್ಯಾಮಿಲಿಗೆ? ಅಂದಾಜು ಒಂದು 400 ತನಕ ಬರ್ತದೆ, ಹೌದಾ? ಹೆಚ್ಚು ಕಡಿಮೆ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದನ್ನ. ಹೌದಾ? ರೀಸನೇಬಲ್ ಅನ್ಸಿದೆ ನಮಗೆ ಮಾತ್ರ. ಹೌದು. ಆಮೇಲೆ ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಸರಿಯಾಗಿ 2 ತಿಂಗಳಿಗೊಮ್ಮೆ ಬಿಲ್ ಕೊಡ್ತಾರ. ಬಿಲ್ ಬಂದು ನಾವು ತುಂಬ್ತಿದ್ವಿ. ತುಂಬಿ ಮತ್ತೆ ಈಗೇನೋ ಅದು ಬಂದಾತು ಇದಾತು ಏನು ಪ್ರಾಬ್ಲಮ್ ಇಲ್ಲ. ನಾವು ಮೊದಲು ಸಿಲಿಂಡರ್ ಇಟ್ಟಾಗ ಅದಕ್ಕೆ ಹೋಗಿ ಕೀ ಒರೆಸಿದ್ವಿ. ಮತ್ತು ಅದು ಯಾವಾಗ ಬರ್ತೈತೆ ಅನ್ನೋದು ವೇಟ್ ಮಾಡ್ಕೊತಿದ್ವಿ. ಹಂಗೆ 2 ಸಿಲಿಂಡರ್ ಇದ್ವಲ್ರಿ, 1 by 1 ಅದು ನಮ್ಮ ಖಾಲಿ ಆದಂಗೆ ಅದನ್ನ ಹೋಗಲ್ಲ ನಾವು ಬುಕ್ ಮಾಡಿದ್ರೆ ಒಂದು ವಾರ ಇಲ್ಲ 15 ದಿವಸಕ್ಕೊಮ್ಮೆ ಬರ್ತಿತ್ತು. ಅದು ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸರಿಯಾಗಿ ಸಪ್ಲೈ ಐತಿ. ಸರ್, ಒಂದು ಎಷ್ಟು ಬಿಲ್ ಹೆಂಗೆ ಬರ್ತದೆ ಪರ್ 2 ಮಂತ್ಸ್ಗೆ? ಯಾವ ರೀತಿ ಬಿಲ್? ಮೀಟರ್ ಇಟ್ಟಾರೆ ಅವರು. ಮೀಟರ್ ಪ್ರಕಾರ ಅವರು ಹೆಂಗೆ ರೀಡಿಂಗ್ ಆಗ್ತೈತಿ ಅದ್ರ ಮೇಲೆ ಬಿಲ್ ಮಾಡ್ತಾರೆ ಅವರು. ಆ ರೇಟ್ಗೆ ಈ ರೇಟಿಗೆ ಹೋಲಿಕೆ ಮಾಡಿದ್ರೆ ಏನು ಅನ್ಸುತ್ತೆ ಸರ್? ಇದು ನಮ್ಗೆ ಇದು ಅನುಕೂಲ ಆಕತ್ರಿ. ಕಡಿಮೆ ಯಾಕಂದ್ರೆ ಯಾವ್ದು ಹೆದರಿಕಿಲ್ರಿ ಇದು. ಕ್ಯೂ ಹಚ್ಚಿದ್ನೆ ಆಮೇಲೆ ನಮಗ ಸಿಗ್ಲಿಲ್ಲ ಅದಾತು ಇದಾತು ಏನು ಇಲ್ಲೇ ಇಲ್ಲ ಒಟ್ಟು.